ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಕಥೆ ಆಗಲಿ ಪಾತ್ರ ಆಗಲಿ, ಯಾಕಂದರೆ ನನ್ನ ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿದೆ ಇದು. Not every family dramas women's are sidelined, ma'am. Hello. ಹಲೋ. ಎಲ್ಲೋ ಒಂದು ಕಡೆ ನಾವು OTT ಕೋವಿಡ್ ಆದಮೇಲೆ OTT ಪರ್ವ ಸ್ಟಾರ್ಟ್ ಆಗಿದೆ ಅದು. After the year, everybody wanted me to do a heroine-oriented film, which I didn't want it to do. I want to, ನನಗೆ how I remember my dialogues is ಒಂದು ಪಾಯಿಂಟ್ನಿಂದ ಒಂದು ಪಾಯಿಂಟ್ವರೆಗೂ ನನ್ನ ತಲೆ ಸ್ಟೋರಿ ಮಾಡ್ಕೊಡ್ತೀನಿ ನಾನು. ಸೊ ಈ ಫಸ್ಟ್ ಸ್ಟೋರಿ ಇದು, ಈ ಸ್ಟೋರಿ ಆಗಿದ ತಕ್ಷಣ ಸೆಕೆಂಡ್ ಸ್ಟೋರಿ ಇವ್ರದ್ದು ಬರುತ್ತೆ, ಥರ್ಡ್ ಸ್ಟೋರಿ ಹಿಂಗೆ ಬರುತ್ತೆ. ಬಿದ್ದರೆ ಸೇವ್ ಮಾಡಲ್ಲ, ಲೋವೆ ಬಿದ್ದೋದ್ರೆ ಸೇವ್ ಮಾಡಲ್ಲ. ಪ್ರೀತಿ ಮಾಡೋದು ಎದೆಯೊಳಗೆ ಪೊದೆಯೊಳಗಲ್ಲ. ಫಸ್ಟ್ ಆಫ್ ಆಲ್ ಬಿಕಾಸ್ ಇಟ್ ಇಸ್ ಅ ಫಾದರ್ ಸನ್ ಡ್ರಾಮಾ, ನನಗೆ ಅವರು ಕನೆಕ್ಟ್ ಆಗುತ್ತೆ ಅಂತ ಗೊತ್ತು ಡ್ಯಾಡಿಗೆ. ಬೇಡ ನನಗೆ ನಿನ್ನ ಮನೇಲಿ ನೀನು ಕುಡ್ಕೊಂಡು ತಿನ್ಕೊಂಡು ಒಬ್ಬನೇ ಆರಾಮಾಗಿರು. ಬಟ್ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಬೇಕು ಅವ್ರಿಗೆ. ಆ್ಯಂಡ್ ದಿಸ್ ಇಸ್ ಲೈಕ್ ಎ ಡೆಡಿಕೇಶನ್ ಅಪ್ಪನಿಗೆ ನನಗೆ. ಮನುಷ್ಯ ಯಾವುದೇ ಆಟದಲ್ಲಿ ಗೆದ್ರು ಎದೆಯಾಟದ ಮುಂದೆ ಸೋಲೇಬೇಕಲ್ಲಮ್ಮ. ಮಕ್ಕಳು ಕಣ್ಬಿಡ್ಬೇಕಾರೆ Hi ಶಾರದಾ ಮ್ಯಾಮ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. in your career for the longest time. Yes, it's been like we are traveling 9 months delivery. ಅದೇ ಇದು 9 months ಅಲ್ಲ, 1.5 year ಇಂದ we have been with Son of Muthanda. Compared to other movies which take 5 years. This is actually nice. Yeah. But before talking about Son of Muthanda, I was always thinking, when I think of Pranav Devraj, a film like Kumari 21, releasing in 2018, 7.5 years. Do I call this a comeback or a relaunch? You can call this a relaunch. Must say more than a relaunch, it's a proper launch only. Because ಅವಾಗ ಕುಮಾರ್ 21 ಬಂದಾಗ ತುಂಬಾ ಕಾರಣಗಳಿಂದ. You were just 21 that time? I think I was 25 ಅನ್ಸುತ್ತೆ. ಬಿಕಾಸ್ ಆ ಸಿನಿಮಾ ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್ ಕರೆಕ್ಟಾಗಿ ರಿಲೀಸ್ ಆಗಿರಲಿಲ್ಲ ಸಿನಿಮಾ. ಜಾಸ್ತಿ ಜನಕ್ಕೂ ಗೊತ್ತಿರಲಿಲ್ಲ ಈ ಸಿನಿಮಾ ಬಂದಿದೆ ಈ ಥರ ಅಂತ. ಸೊ ಬಟ್ ನೋ ರಿಗ್ರೆಟ್ಸ್, ಓನ್ಲಿ ಲರ್ನಿಂಗ್. ನನ್ನ ಇಟ್ಸ್ ಒನ್ ಥಿಂಗ್ ಐ ಫಾಲೋ ವೆರಿ ಸ್ಟ್ರಾಂಗ್ಲಿ ಇನ್ ಮೈ ಕರಿಯರ್ ಆರ್ ಮೈ ಲೈಫ್. ಜನರಲಿ ರಿಗ್ರೆಟ್ಸ್ ಯಾವತ್ತೂ ಇರಬಾರ್ದು. ನೀವು ಏನಾದರೂ ತಪ್ಪು ಮಾಡಿದ್ರೂ ಅದರಿಂದ ಕಲಿತು ಮತ್ತೆ ಮಾಡಬಾರ್ದು ಅದು ತಪ್ಪನ್ನ. ಸೊ ಐ ಫಾಲೋ ದಟ್ ವೆರಿ ಸ್ಟ್ರಾಂಗ್ಲಿ. ಸೊ ರಿಗ್ರೆಟ್ಸ್ ಅಂತೂ ಏನೂ ಇಲ್ಲ. ಕಲ್ತಿರೋದು ತುಂಬ ಇದೆ ಆ ಸಿನಿಮಾಯಿಂದ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ಸಿಂದ ಈ ಟೈಮಲ್ಲಿ. ಆ್ಯಂಡ್ 7.5 yearsಲ್ಲಿ ನಾನು ಕೆಲಸ ಮಾಡಿಲ್ಲ ಅಂತ ಇಲ್ಲ. ನಾನು ವೈರಮ್ ಅಂತ ಇನ್ನೊಂದು ಸಿನಿಮಾ ಶುರು ಮಾಡಿದೆ. ಸೊ ಅದು ಬೈಲಿಂಗ್ವಲ್, ಕನ್ನಡ ಆ್ಯಂಡ್ ತೆಲುಗು. ಆ್ಯಂಡ್ ಅದನ್ನು ಶುರು ಆಯಿತು, ಅದನ್ನು ಶೂಟಿಂಗ್ ನಡೀತಾ ಇತ್ತು. ಅಗೇನ್ ಕೋವಿಡ್ ಹಿಟ್. ಲೈಕ್ ಎವ್ರಿಬಡಿ, ಕೋವಿಡಲ್ಲಿ ಪಾಪ ತುಂಬ ಜನ ಸಾಕಷ್ಟು ಬಿಸ್ನೆಸ್ನ ಕಳ್ಕೊಂಡಿದ್ದಾರೆ, ಸಾಕಷ್ಟು ಸ್ವಂತದವ್ರನ್ನ ಕಳ್ಕೊಂಡಿದ್ದಾರೆ, ಫ್ಯಾಮ್ಲೀಸ್ನ ಕಳ್ಕೊಂಡಿದ್ದಾರೆ. ಸೊ ಆ ಥರದಲ್ಲಿ ನಮ್ಮ ಪ್ರೊಡ್ಯೂಸರ್ ಕೂಡ ಒಂದು ಬಿಸ್ನೆಸ್ ಏಟ್ ಬಿತ್ತು ಅವ್ರಿಗೆ. ಸೊ ದರ್ ಆಲ್ಸೋ ಟುಕ್ ಟೈಮ್. ಬಟ್ ನಾವು ದಟ್ ಮೂವಿ ಆಲ್ಸೋ ಇಸ್ ರೆಡಿ. ಐ ಥಿಂಕ್ ದಟ್ ವಿಲ್ ಕಮ್ ಓನ್ಲಿ ಆಫ್ಟರ್ ಸನ್ ಆಫ್ ಮುಥಂಡ. ಸೊ ಅದಕ್ಕಿಂತ ಅದು ಬಿಟ್ಟು ಇನ್ನೂ 3 ಸಿನಿಮಾ ಕೆಲಸ ಮಾಡಿದ್ದೀನಿ. ಒಂದು ತೆಲುಗು ಸಿನಿಮಾ ಕೆಲಸ ಮಾಡಿದ್ದೆ, ಆಮೇಲೆ ಇನ್ನೊಂದು ಬೈಲಿಂಗ್ವಲ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ಸೊ ಕೆಲಸ ಅಂತೂ ಮಾಡ್ತಾ ಇದ್ದೀನಿ. ರಿಲೀಸಿಗೆ ಟೈಮ್ ತೊಗೊಳ್ತು ನನಗೆ. ಬಟ್ when I think of Pranav, coming from house of cinema, artist, fine artist, ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರೋದು ಅಂದರೆ ಓಕೆ ದೇವರಾಜ್ ಅಂದ ತಕ್ಷಣ ಅವ್ರು ನೆನ್ಸ್ಕೋತೀವಿ ನಾವು. ಬಟ್ ಸ್ಟಿಲ್ you give me an example saying that even if you are coming from that place, there is no red carpet and that. It's all your individual, how you take forward your career. But ಈ ಟೈಮಲ್ಲಿ ಇಷ್ಟೆಲ್ಲ ಆಯ್ತಲ್ಲ, how did you stay afloat? Like ನನಗೆ
ಬೇರೆ ಆಪ್ಷನ್ಸೇ ಇಲ್ಲ ಲೈಫಲ್ಲಿ. ನಾನು ಆ್ಯಕ್ಟಿಂಗ್ ಬಿಟ್ಟರೆ ನನಗೆ ತಲೆಯಲ್ಲಿ ಏನು ಕೆಲಸ ಮಾಡ್ತೀಯ ನೀನು ಆ್ಯಕ್ಟಿಂಗ್ ಬಿಟ್ಟರೆ ಅಂತ ಹೇಳಿದ್ರೆ ಐ ಆಮ್ ಬ್ಲ್ಯಾಂಕ್. ನನಗೆ ಬೇರೆ ಏನೂ ಇಲ್ಲ ತಲೆಯಲ್ಲಿ. ಬಿಕಾಸ್ ಐ ಡು ನಾಟ್ ವಾಂಟ್ ಟು ಆಸ್ಪೆಕ್ಟ್ಸ್ ಆಫ್ ಸಿನಿಮಾ ಆಲ್ಸೋ ಬೇರೆ ಏನು ಇಂಟ್ರೆಸ್ಟಿಂಗ್ ಇದೆ, ಡೈರೆಕ್ಷನ್ ಇದೆ, ಹೌದು, ಈವನ್ ಟೆಕ್ನಿಕಲ್ ಬಿಹೈಂಡ್ ದ ಸೀನ್ಸ್ ಆಲ್ಸೋ. ಬಟ್ ನಿಮ್ಗೆ ಆ್ಯಕ್ಟಿಂಗ್ ಅಂತ ಫಸ್ಟ್ ಲವ್ ಫಾರ್ ಮೀ ಈಸ್ ಆ್ಯಕ್ಟಿಂಗ್. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ದಿಸ್ ಇಸ್ ನಾಟ್ ಎ ಡಿಸಿಷನ್ ದಟ್ ಐ ಟುಕ್ ರೀಸೆಂಟ್ಲಿ. ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಮಾಡಿದೆ ಅನಂತ್ ನಾಗ್ ಸರ್ ಜೊತೆ, ರಾಮ್ಕುಮಾರ್ ಸರ್ ಜೊತೆ, ಶ್ರುತಿ ಅಮ್ಮನ್ ಜೊತೆ, ಮನಸ್ಸೇ ಓ ಮನಸ್ಸೇ ಅಂತ. ಸೊ ಆ ಸಿನಿಮಾಗೆ ನನಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಬಂತು. ಸೊ ಅವಾಗಲೇ ನಾನು ಯಾವಾಗ ಎಷ್ಟು 8 ವರ್ಷ ನನಗೆ ಸಿನಿಮಾ ಮಾಡಿದಾಗ. ಸೊ ಅವಾಗಲೇ ಅವಾರ್ಡ್ ತೊಗೊಂಡು ಅವಾಗ ಅದು ಮಾಡಿದಾಗಲೇ ಅವಾಗಲೇ ನಾನು ಫಿಕ್ಸ್ ಆಗಿದ್ದು ನಾನು, ಇಲ್ಲ ನಾನು ಏನು ಮಾಡಿದ್ರು ನಾನು ಆ್ಯಕ್ಟರ್ ಆಗೋದು ಅಂತ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಆ್ಯಕ್ಟರ್ ಸಿನ್ಸ್ ದೆನ್. ಸೊ ಎಲ್ಲೋ ಯೋಚನೆ ಬಂತ ಪ್ರಣಮ್ದು ಕೆರಿಯರ್ ಈಗ ಹೋಗ್ತಾ ಇದೆ, ಐ ಶುಡ್ ಟೇಕ್ ಅ ಸ್ಟ್ಯಾಂಡ್ ಆರ್ ಸಮಥಿಂಗ್ ಹಿ ಹ್ಯಾಸ್ ಟು ಗೋ? ಆಫ್ ಕೋರ್ಸ್ ತುಂಬಾ ಡಿಸ್ಕಷನ್ಸ್ ಮಾಡಿದೀವಿ. ಡಿಸ್ಟರ್ಬ್ಡ್ ಎನಿ ಟೈಮ್ ಲೈಕ್ ವಿತ್ ಯುವರ್ ಕೆರಿಯರ್? ಇಲ್ಲ, ಐ ಡೋಂಟ್ ಥಿಂಕ್ ಹಿ ಈಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಅವರು ಜೀವನನ ಹೆಂಗೆ ನೋಡಬೇಕು ಹಂಗೆ ನೋಡ್ತಾರೆ. ಏನು ಮಾಡಬೇಕು ನೆಕ್ಸ್ಟು, ಏನಕ್ಕೆ ರೆಡಿ ಇರಬೇಕು ಆ ಥರನೇ ನೋಡೋದು ಜೀವನ ಅವರು. ಸೊ ಅವ್ರಿಗೆ ಅಗೇನ್ ಅವ್ರಿಗೂ ಅಷ್ಟೇ ರಿಗ್ರೆಟ್ಸು ಅಥವಾ ಅದ್ರ ಬಗ್ಗೆ ಹ್ಯಾಂಗಪ್ಸು ಏನೂ ಇರೋಲ್ಲ. ಆ್ಯಂಡ್ ಸೊ ನನಗೆ ಅವರು ಹೇಳ್ತಾರೆ ಇಲ್ಲ ಇದಾಗಿಲ್ಲ ಅಂದರೆ ಬಿಡೋ, ಏನಾದರೂ ಬೇರೆ ಮಾಡೋಣ, ನೀನು ತಲೆ ಕೆಡಿಸ್ಕೊಬೇಡ, ನಾವು ಇದೀವಲ್ಲ ನಿನಗೆ ಅಂತ. ಬಟ್ ಅವ್ರು ಹೇಳ್ತಾ ಇದ್ರೇನು ಹೌದು ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಅಂತ ನನಗಿತ್ತು. ಬಟ್ ನನ್ನ ತಲೆ ನನಗೆ ನೀವೇನೇ ಮಾಡಿದ್ರು ಏನೇ ಬೇರೆ ಸ್ಟಾರ್ಟ್ ಮಾಡಿದ್ರು ನಾನು ಆ್ಯಕ್ಟಿಂಗ್ ಬಿಡಲ್ಲ. ಸೊ ಅದು ಅಫ್ಕೋರ್ಸ್ ಓಪನ್ ಆಗಿ ಹೇಳ್ತಾ ಇರಲಿಲ್ಲ. ಬಟ್ ನನ್ನ ತಲೆಯಲ್ಲಿ ನಾನು ತುಂಬ ಐ ವಾಸ್ ವೆರಿ ವೆರಿ ಫಿಕ್ಸ್ಡ್ ಆನ್ ದಿಸ್. ನನಗೆ ಆ್ಯಕ್ಟಿಂಗೇ ಮಾಡಬೇಕು. ನಾನು ಏನೇ ಆದರೂ ಎಷ್ಟೇ ಸೈಕಲ್ ಹೊಡೆದ್ರೂ ಎಷ್ಟೇ ಟೈಮ್ ತೊಗೊಂಡ್ರು ನಾನು ಇಲ್ಲೇ ನಾನು ಆ್ಯಕ್ಟರೇ ಆಗಬೇಕು, ಆ್ಯಕ್ಟಿಂಗೇ ಮಾಡ್ತೀನಿ ಅಂತ ಇರೋದು. ವಾಟ್ ವಾಸ್ ದ ಕನ್ವಿಕ್ಷನ್ ಟು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್ ಫಾರ್ ಬೋತ್ ಆಫ್ ಯು? ನನಗೆ ಮೊದಲನೇದಾಗಿ ನನಗೆ ರೀಸೆಂಟ್ ಟೈಮ್ಸಲ್ಲಿ ಬರ್ತಾ ಇರೋವಂಥ ಸಿನಿಮಾಗಳು ಹೆಂಗಿತ್ತು, ಲಾಟ್ ಆಫ್ ಕಂಟೆಂಟ್ ಡ್ರಿವನ್ ಫಿಲ್ಮ್ಸ್ ಆ್ಯಂಡ್ ಎಲ್ಲನೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ ಆಗ್ತಾಯಿದೆ. ಸ್ಟಾರ್ಟಿಂಗ್ ಫ್ರಮ್ ಆಚಾರ್ ಆ್ಯಂಡ್ ಕೋ ಅನ್ನೋ ಮೂವೀಸ್ಲೆಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು OTT ಕೋವಿಡ್ ಆದಮೇಲೆ OTTದು ಸ್ಟಾರ್ಟ್ ಆಗಿದೆಯಲ್ಲ, ಈ ಪರ್ವ ಸ್ಟಾರ್ಟ್ ಆಗಿದೆ ಅದು OTTದು. ಸೊ ಅಲ್ಲಿಂದ ಐ ಥಿಂಕ್ ಆಡಿಯನ್ಸ್ ಆಲ್ಸೋ ವರ್ ವೆರಿ ಇನ್ಫ್ಲೂಯೆನ್ಸ್ಡ್ ಬೈ ಮಲಯಾಳಂ ಮೂವೀಸ್ ಆ್ಯಂಡ್ ಗುಡ್ ಕಾಂಟೆಂಟ್ ಡ್ರಿವನ್ ಮೂವೀಸ್. ಸೊ ಆ್ಯಂಡ್ ಪ್ರತಿ ವರ್ಷ ಪ್ರತಿ 6 ತಿಂಗಳಿಗೂ ಐ ಥಿಂಕ್ ಸಿನಿಮಾ ಪ್ಯಾಟರ್ನ್ ಚೇಂಜ್ ಆಗ್ತಾನೆ ಇರುತ್ತೆ, ಜನಕ್ಕೆ ಬೇರೆ ಏನೋ ಇಷ್ಟ ಆಗ್ತಾನೆ ಇರುತ್ತೆ. ಸೊ ಅಲ್ಲಿಂದ ಶುರುವಾಗಿದ್ದು ಈ ಕಥೆನೂ ನನಗೆ ಒಂದು ಆ್ಯಕ್ಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ. ಆ್ಯಂಡ್ ಬಿಕಾಸ್ ನಾನು ಏನೇ ಮಾಡಲಿ, ನಾನು ಫಸ್ಟ್ ಸಿನಿಮಾಗೂ ಅಷ್ಟೇ ನನಗೆ ಏನೇ ಇರಲಿ, ಆ್ಯಕ್ಷನ್ ಇರಲಿ, ಡ್ಯಾನ್ಸ್ ಇರಲಿ, ಏನೇ ಇರಲಿ, ನನಗೆ ಬರೀ ಪರ್ಫಾರ್ಮ್ ಮಾಡೋದಂತಲ್ಲ, ಆ್ಯಕ್ಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಬೇಕು, ಆ್ಯಕ್ಟ್ ಮಾಡೋವಂಥ ಒಂದು ಕಥೆ ಬೇಕು ಅಂತ ಇತ್ತು ನನಗೆ. ಬಿಕಾಸ್ ಫಸ್ಟ್ ಇಫ್ ಯು ಪ್ರೂವ್ ಯೋರ್ ಸೆಲ್ಫ್ ಆಸ್ ಅನ್ ಆ್ಯಕ್ಟರ್ ದೆನ್ ಎವ್ರಿಥಿಂಗ್ ಎಲ್ಸ್ ವಿಲ್ ಕಮ್. ಸೊ ದಟ್ ಇಸ್ ಆಲ್ವೇಸ್ ಬೀನ್ ಆನ್ ಮೈ ಮೈಂಡ್, ದಟ್ ಇಸ್ ಆಲ್ವೇಸ್ ಮೈ ಪ್ಲ್ಯಾನ್. ಆ್ಯಂಡ್ ಸೊ ಅದೇ ಈ ಸಣ್ಣ ಮೂತನ ಬಂದಾಗ ನನಗೆ ಅಲ್ಲಿ ಕನೆಕ್ಟ್ ಆಯ್ತು. ನನಗೆ ತುಂಬ ಸ್ಕೋಪ್ ಇದೆ ಇದರಲ್ಲಿ ಆ್ಯಕ್ಟಿಂಗ್ಗೆ. ಆ್ಯಂಡ್ ತುಂಬ ನಿಜ ಜೀವನಕ್ಕೆ ಹತ್ರ ಆಗಿದ್ದಂಥ ಒಂದು ಕತೆ. ಆ್ಯಂಡ್ ನನ್ನ ಪಾತ್ರ ಶಿವು ಅಂತ ಪಾತ್ರ ಏನಿದೆ, ನಿಜ ಜೀವನ ಪ್ರಣಾಮ್ ಹೆಂಗಿದಾನೋ ತುಂಬ ರೆಸಬಿಲೆನ್ಸ್ ಇದೆ ಪರ್ಸ್ನಾಲಿಟಿಗೆ. ಐ ರಿಲೇಟೆಡ್ ಇಟ್ ವೆರಿ ಮಚ್. ಪರ್ಸ್ನಾಲಿಟಿ ವೈಸ್ ಅವನು ಅಷ್ಟೇ, ಅವನು ಮುಗ್ಧ ಬಟ್ ಈಸ್ ಇಂಟೆಲಿಜೆಂಟ್. ಬಟ್ ತುಂಬ ಚೆನ್ನಾಗಿ ನೋಡ್ಕೋತಾನೆ, ತಂದೆ ಚೆನ್ನಾಗಿ ನೋಡ್ಕೋತಾನೆ, ಹಿ ಹ್ಯಾಸ್ ಅ ಲವ್ ಸ್ಟೋರಿ, ಎವ್ರಿಥಿಂಗ್. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ರೆಲೆವೆಂಟ್ ಫಾರ್ ಮೀ. ನನ್ನ ನಿಜ ಜೀವನಕ್ಕೂ ನಾನು ಹಂಗೆ ಇರ್ತೀನಿ, ನಾನು ಅಪ್ಪನ ಜೊತೆನೂ ಹಂಗೆ ಇರೋದು ನಾನು. ಸೊ ಅಲ್ಲಿ ಕನೆಕ್ಟ್ ಆಯಿತು. ಆ್ಯಂಡ್ ಜಸ್ಟ್ ಮೋರ್ ದೆನ್ ದ್ಯಾಟ್ ಕತೆ ಸಾಕೋದಾಗಿದೆ. ದೇರ್ ಆರ್ ಟ್ವಿಸ್ಟ್ಸ್ ಇನ್ ದ ಸ್ಟೋರಿ. ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕಂತೂ ನನಗೆ ಐ ಕುಡಂಟ್ ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ಮೂವಿ. ಆ್ಯಂಡ್ ಅದಕ್ಕೂ ಮೀರಿ ನನ್ನ ಡೈರೆಕ್ಟ್ರು ಶ್ರೀಕಾಂತ್, ಐ ಕುಡಂಟ್ ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ಡೈರೆಕ್ಟರ್. ನಿಜವಾಗ್ಲೂ ಅವರು ಅವ್ರು ಹಂಗೆ ಕಾಣಿಸ್ತಾರೆ ನೀಟಾಗಿ. ಕೆಲಸ ತೊಗೋಬೇಕಂದ್ರೆ ಏನು ಸಕ್ಕತ್ತಾಗಿ ತೊಗೋದವ್ರ ಕೆಲಸ. ಕ್ಯಾಮ್ರಾಮನ್ ಬೈಕೊಂಡು ನಮಗೆ ಒಂದು ಮೂರು ಹೇಳ್ತಾರೆ. ಸೊ ಆ ಥರ ಒಬ್ಬ ಮನುಷ್ಯ. ಆ್ಯಂಡ್ ಅವ್ರಿಗೆ ಕ್ಲಾರಿಟಿ ಇರೋದಷ್ಟು ನನಗೂ ಕ್ಲಾರಿಟಿ ಇಲ್ಲ. ಅವ್ರಿಗೆ ಎಷ್ಟು ನೀಟಾಗಿ ಏನು ಬೇಕು ಎಷ್ಟು ಬೇಕು ಅಂತ ಗೊತ್ತು. ಅವ್ರು ನಿಜವಲ್ಲೂ ಕ್ಯಾಮ್ರಾಮ್ಯಾನು ಯೂಶ್ವಲ್ ಆಗಿ ಬ್ಯೂಟಿ ನೋಡ್ತಾರಲ್ಲ ಸ್ಕ್ರೀನ್ ಮೇಲೆ, ಏನೋ ಒಂದು ಕಡೆ ಒಂದು ಕಾಣಿಸಿರುತ್ತೆ ಅದೇನೋ ಚೆನ್ನಾಗಿ ಮಾಡ್ಬೋದು ಅಂತ. ಬೈ ಚಾನ್ಸ್ ಏನಾದ್ರು ಟೇಕ್ ಒನ್ ಓಕೆ ಆಗಿಲ್ಲ ಅಂದರೆ
ಬೋರ್ಡ್ ಅದು ಚೇಂಜ್ ಮಾಡು ಅಂತ ಹೇಳ್ತಾರೆ. ಮತ್ತೆ ಏನೋ ಹಾಕ್ತಾರೆ, ಡೈರೆಕ್ಟರ್ ಕೃಷ್ಣ ಏನು ಮಾಡ್ತೀಯಾ ಅಂತ. ಇಲ್ಲ ಸರ್ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದ್ನಾ ಇನ್ನೂ ಚೆನ್ನಾಗಿ ಬೇಕು ಅಂತ. ಇವಾಗ ಟೇಕ್ ಒನ್ ಓಕೆ ಆಗಿದ್ರೆ ಏನು ಮಾಡ್ತಿದ್ದೆ, ಬೇಡ ತಾನೆ, ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡಿ ನೀನು ಅಂತ. ಸೊ ಅವ್ರಿಗೆ ಅಷ್ಟು ಕ್ಲಾರಿಟಿ ಇದೆ. ಏನೇ ಒಂದು ಚಿಕ್ಕ ಚೇಂಜ್ ಆದ್ರೂ ಅವರು ಇಟ್ ಡಸಂಟ್ ವಾಂಟ್ ಎಕ್ಸ್ಟ್ರಾ ಬೇಡ ಆಗೋರು ನನಗೆ. ನನ್ನ ಆ್ಯಕ್ಟರ್ಸ್ ಇದ್ದಾರೆ, ಅವ್ರ ಇಮೋಷನ್ ಆಗ್ತಿದ್ದಾರೆ, ನಾನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನೇನು ಮಾಡಲಿ ಅಂತ. ಆ್ಯಂಡ್ ಸ್ಕ್ರಿಪ್ಟಲ್ಲೂ ಅಷ್ಟೇ, ನಮಗೆ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ, ನಾವು ಹೆಂಗೆ ಮಾಡಬೇಕು, ಎಷ್ಟು ಮಾಡಬೇಕು, ಜಾಸ್ತಿ ಮಾಡಬೇಕಾ ಕಮ್ಮಿ ಮಾಡಬೇಕಾ ಎಲ್ಲ 100% ಕ್ಲಾರಿಟಿ ಅವ್ರಿಗಿತ್ತು ಈ ಸ್ಕ್ರಿಪ್ಟ್ ಮೇಲೆ, ಈ ಸಿನಿಮಾ ಮೇಲೆ, ನಮ್ಮ ಆ್ಯಕ್ಟರ್ಸ್ ಮೇಲೆ. ಆ್ಯಂಡ್ ಸೊ ದಿಸ್ ಇಸ್ ಆನೆಸ್ಟ್ಲಿ ನನಗೆ ಹೆಮ್ಮೆಯಿಂದ ಹೇಳ್ಬೋದು, ನಾನೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅಂತ. ನಾವೆಲ್ಲರೂ ಜೊತೆಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ. ಖುಷಿ, this is a role between tradition and modern. Yes, ma'am. How did you navigate the role, that brings in within the family drama? ಮ್ಯಾಮ್, ಆ್ಯಸ್ ಟೋಲ್ಡ್, ನನಗೆ ಏನಂದರೆ ಸಿನಿಮಾ ಏನಕ್ಕೆ ನಾನು ಇದು ಒಪ್ಕೊಂಡೆ ಅಂದರೆ, it was of course everybody like after Diya everybody wanted me to do a heroine oriented film, which I didn't want it to do. I want to experiment on such subject where I have to do a commercial film, I have to do a performance oriented. I wanted to experiment on things, but then yaar bandru ma'am idu heroine oriented film, That's where you really, that is actually good, but yeah, that is good, but not all the films. People should be, see me dancing. People should see my cuteness. People should see my ruggedness. Everything. The mass irbeku, class irbeku. That what I feel. But then filmmakers ಅಥವಾ ಆಡಿಯನ್ಸ್ ಸ್ಟೀರಿಯೋಟೈಪ್ ಮಾಡಿಬಿಡ್ತಾರೆ. ಒಬ್ರು ಆ್ಯಕ್ಟರ್ನ ಒಂದು ಜಾನರಲ್ಲಿ ನೋಡಿದ್ರೆ ಅದೇ ಥರ ನೋಡಬೇಕು ಅಂತ. ಏನಾದ್ರು ಒಂಚೂರು ಡಿಫ್ರೆನ್ಸ್ ಮಾಡಿಬಿಟ್ರೆ, ಇಲ್ಲ ಮೇಡಮ್ ನೀವು ಹಂಗೆ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾರೆ. ಬಟ್ ದೆನ್ ಇನ್ ಸನ್ ಆಫ್ ಮುತ್ತಣ್ಣ ನನಗೆ ಐ ಗಾಟ್ ಅನ್ ಆಪರ್ಚುನಿಟಿ ಟು ಶೋ ಮೈ ಸೆಲ್ಫ್ ಬೀಯಿಂಗ್ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್ಸ್. ಲೈಕ್ I've danced in this, we have romanced, ಅದಾದಮೇಲೆ ನನಗೆ ಆ ಬ್ಯೂಟಿ ಶಾಟ್ಸ್ ಎಲ್ಲ ಇಟ್ಟಿದ್ದಾರೆ. I was really excited. I had that excitement, like ಆಹಾ ಇದಿದೆ ನನಗೆ. ಆದರೆ ಐ ಆಮ್ ನಾಟ್ ಓನ್ಲಿ ಫಾರ್ ದ ಫೀಮೇಲ್ ಓರಿಯೆಂಟೆಡ್. ಎಸ್, ಫೀಮೇಲ್ ಓರಿಯೆಂಟೆಡ್ ಐ ವಿಲ್ ಬಿ ಡೂಯಿಂಗ್, ಬಟ್ ದೆನ್ ದಿಸ್ ಆಲ್ಸೋ ಐ ಶುಡ್ ಬಿ ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಇದರಲ್ಲಿ ಈ ಸಿನಿಮಾಲಿ ನಿಜವಾಗ್ಲೂ ನಾನೊಬ್ಬ ಲೀಡ್ ಅಂತ ಅಲ್ಲ, ನಿಜವಲ್ಲ ಒಬ್ಬ ಹೀರೋ ಅಂತ ಅಲ್ಲ. ಸೀರಿಯಸ್ಲಿ ಸ್ಪೀಕಿಂಗ್, ನಾನು, ಖುಷಿ ಅವರು, ರಘು ಸರ್ 3 ಜನನೂ ಲೀಡ್ ಇದರಲ್ಲಿ. 3 ಜನಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಸಿನಿಮಾಲಿ. 3 ಜನಕ್ಕೂ ಈಕ್ವಲ್ ಇಮೋಷನ್ಸ್ ಇದೆ. ಆ್ಯಂಡ್ 3 ಜನನೂ ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್ಸು. ಸೊ ಆಲ್ 3 ಆಫ್ ದೆಮ್, ಈ 3 ಜನ ಸೇರಿದ್ರೆ ಒಬ್ಬ ಹೀರೋ ಸಿನಿಮಾಗೆ ಆ ಥರ. ಸೊ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಸಿನಿಮಾಲಿ. ಸುಮ್ಮನೆ ಇವಾಗ ನಮ್ಮ ಕಮರ್ಷಿಯಲ್ ಸಿನಿಮಾಲಿ ಹೀರೋಯಿನ್ 5-6 ಸೀನಿಗೆ ಬರ್ತಾರೆ, 2 ಸಾಂಗಿಗೆ ಬರ್ತಾರೆ, ಹೋಗ್ತಾರೆ, ಆ ಥರ ಇಲ್ಲ. ಈ ಸಿನಿಮಾಲಿ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. And the script is the hero. There are a lot of combinations of emotions, ma'am. ಅಂದ್ರೆ ಇಂಡಿಯನ್ ಸಿನಿಮಾದಲ್ಲಿ ಟಾಪ್ ಪ್ರಿಯಾರಿಟಿ ಇಸ್ ಎಮೋಷನ್. ಯಾವುದೇ ಇಂಡಿಯನ್ ಸಿನಿಮಾ, ನಾವು ಇಂಡಿಯನ್ಸ್ ಆಗಿ ನಮಗೆ ಎಮೋಷನ್ಸ್ ಬೇಕು. ನೀವು ಬರೀ ಬರೀ ಹೊಡೆದಾಡ್ತಾ ಇದ್ದಾರೆ ಗುರು, ಏನೂ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಎಲ್ಲೋ 0.1% people will be like, this is nice, that is nice, and they'll be excited. But then for emotions, there'll be like any cinema, any big cinema you take, there'll be some sort of at least 20-30% of emotions where people will get connected to that. So even here in our cinema, Son of Muttannadalli, there are combinations of emotions where people will definitely get connected and they will take home the emotions. Continuing with your point only, generations shift. Emotions don't. Yes, but exactly. how is it brought cinematically in today's time? Correct. Present time. The kind of generation, the way they watch the movies only different. Yes. And moreover, if when I called up the director, I checked what is the subject about. This father-son bonding. Time and again, for decades, we have been watching such films. So, yellow kade idu cliche na, ade same old formula, same school inda barata. But how different it is and how it is brought out cinematically anta nimge ansutte? There are so many love subjects which are coming. ಅದೇ ಥರ ಇರುತ್ತೆ ಫ್ರಮ್ ಜನರೇಷನ್ಸ್, ಫ್ರಮ್ ಇದು ಲವ್ ಸಬ್ಜೆಕ್ಟ್ಸ್ ಇರುತ್ತೆ. ಅಥವಾ ಅಂಡರ್ ವರ್ಲ್ಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು.
See, it is not like nobody are repeating that or nobody are taking from some other film or something like that. Though you take it from something else, you should, put it in your way. If you put it in your way, in your style, definitely people will like it. Then how that Son of Muthana can be unique? ಇವಾಗ ಹಿಂಗೆ ನನ್ನ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ಬೋದಂటే ನಾವೆಲ್ಲರಿಗೂ ಫ್ಯಾಮಿಲೀಸ್ ಇದೆ, ಬಟ್ ಆ ಫ್ಯಾಮಿಲೀಸಲ್ಲಿ ಆಗೋ ಪ್ರಾಬ್ಲಮ್ಸು ಆ ಸಿಚುವೇಶನ್ ಬೇರೆ. ಎಲ್ಲರ ಜೀವನದಲ್ಲೂ ನಿಮ್ಮ ಮನೇಲಿ ಏನ್ ನಡೆಯುತ್ತೋ ನನ್ನ ಮನೇಲಿ ನಡೆಯಲ್ಲ. ಎಷ್ಟಿದೆ ಅಲ್ಲಮ್ಮ. ಸೊ ಅದಕ್ಕೆ ಸೊ ನಿಮ್ಮ ಮನೇಲಿ ನಡೆಯೋ ಪ್ರಾಬ್ಲಮ್ಮು ನಿಮಗಿರೋ ಪ್ರಾಬ್ಲಮ್ಮು ನನ್ನ ಮನೇಲಿ ನಡೆಯೋಕ್ಕೆ ಚಾನ್ಸ್ ಇಲ್ಲ, ನನ್ನ ಮನೇಲಿ ನಡೆಯೋದು ನಿಮ್ಮ ಮನೇಲಿ ನಡೆಯೋಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ಆ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಅದರಿಂದ ಯಾರು ಜನ ಇದ್ದಾರೆ, ಅಥವಾ ನಮಗೆ ನಾವೇ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವ. ಸೊ ಎಲ್ಲರ ಮನೇಲೂ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಮು, ಬೇರೆ ಬೇರೆ ರೀತಿ ಪ್ರೀತಿ. ಸೊ ಎಲ್ಲ ಆ ಥರನೇ ಅಲ್ಲ. ಸೊ ಸನ್ ಆಫ್ ಮುಥಾನ ಅಗೇನ್ ಇಸ್ ಯುನಿಕ್ ದೇರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ತುಂಬ ಹತ್ರವಾದದ್ದು ಆ್ಯಂಡ್ ಎಲ್ಲರೂ ಮನೇಲಿ ನಡೆಯೋವಂಥ ಒಂದು ಕತೆ. ಬಟ್ ಸೇಮ್ ಪ್ರಾಬ್ಲಮ್ ಇರುತ್ತೆ, ಬಟ್ ಆ ಪ್ರಾಬ್ಲಮ್ ಏನಕ್ಕಾಗುತ್ತೆ, ಯಾರಿಂದ ಬರುತ್ತೆ, ಏನಕ್ಕಾಗುತ್ತೆ, ಆ ಸೊಲ್ಯೂಷನ್ ಹೆಂಗ್ ಮಾಡ್ಕೊಳ್ಳೋದು. ಲೈಕ್ ವೆನ್ ಯು ಆರ್ ವಾಚಿಂಗ್ ದ ಫಿಲ್ಮ್ ನಿಮ್ಗೆ ಅವ್ರಿಗೆ ಕೂತಿ ಆಡಿಯನ್ಸ್ ವಾಚ್ ಮಾಡ್ತಾ ಇದ್ರೆ, ಓ ಕರೆಕ್ಟ್ ಅಲ್ವಾ, ನಮ್ಮ ಅಪ್ಪನ ಜೊತೆ ನಾನು ಹಿಂಗೆ ಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಆರಾಮಾಗೇ ಇರ್ಬೋದಾಗಿತ್ತಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ವೆನ್ ಯು ವಾಚಿಂಗ್ ದ ಫಿಲ್ಮ್. ಹಂಗ ಅನ್ಸಿದ್ರೆ ನಾವು ವಿ ಆರ್ ದ ವಿನ್ನರ್ಸ್. ನೋ ಮ್ಯಾಮ್ ಅಲ್ಲ. ಸೊ ಅದಕ್ಕೆ ಅವ್ರು ಒಂದು ಪ್ರಾಬ್ಲಮ್ ಆದರೆ ಅವ್ರಿಗೆ ಸೇಮ್ ಪ್ರಾಬ್ಲಮ್ ಆಗಿರಲ್ಲ. ಅಯ್ಯೋ ಈ ಥರನೇ ಆಗಿತ್ತಲ್ಲ ನನಗೆ, ಈ ಥರನೇ ಆಲ್ಮೋಸ್ಟ್ ಈ ಥರನೇ ಆಗಿತ್ತಲ್ಲ ನನಗೆ, ಆ ಥರ ಅನ್ಸುತ್ತೆ. But for Rangayana Raghu sir, who has played such characters, him being part of Son of Muthana and you also being part of as a principal cast, what did you learn from him? Like when he acted, when you saw him acting, when you saw him in that role? He's like an ocean. Yeah. So the deeper you go, the more you learn. Yeah, and he's like an institution too. Like ಒಂಥರ ಸ್ಕೂಲ್ ತರ ಅವರು. ಹೌದು. ಸೊ ಅವರು ಅಷ್ಟೇ. And he's been kind enough to help all of us. He's been such a helpful. He's the backbone of the movie ಅಂತ ಹೇಳ್ಬೋದು ರಘು ಸರ್. But for me, like Devraj's family, whenever I see a picture, it's a perfect picture. So sweet, thank you. Yes. How did it shape your performance on screen, especially considering your bonding with your father? And ಹೇಳನಲ್ಲ, see, this is very close to my heart. ಕಥೆ ಆಗಲಿ ಪಾತ್ರ ಆಗಲಿ, ಯಾಕಂದರೆ ನನ್ನ ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿದೆ ಇದು. ನಾನು ಡ್ಯಾಡಿ ಜೊತೆ ಹೆಂಗಿದ್ದೀನೋ ನಿಜ ಜೀವನದಲ್ಲಿ, ರಘು ಸರ್ ಜೊತೆ ಹಂಗೆ ಇದ್ದೀನಿ ಸ್ಕ್ರೀನ್ ಮೇಲೆ. ಆ್ಯಂಡ್ ದಟ್ ಇಸ್ ಹೆಲ್ಪ್ ಮಿ ಅ ಲಾಟ್ ಟು ಆ್ಯಕ್ಟ್. ಇನ್ಫ್ಯಾಕ್ಟ್ ರಘು ಸರು ಅಷ್ಟೇ ಎಣ್ಣೆ ತಂದೆ ಥರನೇ ಇದ್ದರು ನನಗೆ ಅಲ್ಲಿ ಸೆಟ್ಟಲ್ಲಿ. ಆ್ಯಂಡ್ ಹೇಳ್ಕೊಡೋದಾಗಲಿ, ಇವಾಗ ಹೇಳ್ಕೊಡೋದಾಗಲಿ, ಎಲ್ಲ ಮಾಡೋದಾಗಲಿ. ಬಟ್ ನನಗೆ ನನ್ನ ತಂದೆ ಜೊತೆ ನಾನು ನಿಜವಾಗ್ಲೂ ಹೆಂಗೆ ಮಜಾ ಮಾಡ್ತೀನೋ, ಅದು ಹೆಂಗಿರ್ತೀನೋ ಅವ್ರ ಜೊತೆ ನಕ್ಕೊಂಡು, ಆ ಜಗಳ ಆಗಲಿ ಏನೇ ಆಗಲಿ, ಅಥವಾ ಅವ್ರ ಮೇಲೆ ಕೇರ್ ಇರಲಿ, ದುಃಖ ಇರಲಿ, ಏನೇ ಇರಲಿ, ಇಟ್ಸ್ ಹೆಲ್ಪ್ ಮಿ ಅ ಲಾಟ್ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಈ ಫಿಲಮ್ ಆದಮೇಲೆ ಏನಾದ್ರು ಇನ್ನೂ ಹತ್ತಿರ ಆಗ್ಬಿಟ್ರೆ ಅಪ್ಪನ ಜೊತೆ, ಲೈಕ್ ದ ಸಮ್ ಸೀನ್ಸ್ ಯು ವಾಂಟೆಡ್ ಟು ಲೈಕ್ ಸಮ್ ಕ್ರಿಂಜ್, ಏನೋ ಇದು ಆ ಥರ ಏನಾದ್ರು ಸಿಚುವೇಶನ್ ದಟ್ ಆ ಥರ ಒನ್ ಥಿಂಗ್ ದಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ ಇಸ್ ನನಗೆ ಐ ವಾಂಟೆಡ್ ಹಿಮ್ ಟು ಸಿ ಅ ಡಿಫರೆನ್ಸ್, ಸಿ ಅ ಬೆಟರ್ಮೆಂಟ್ ಇನ್ ಮೈ ಆ್ಯಕ್ಟಿಂಗ್. ನನಗೆ ಫಸ್ಟ್ ಸಿನಿಮಾಯಿಂದ. ಆ್ಯಂಡ್ ಈ ಸಿನಿಮಾ ನನ್ನ ಡೈರೆಕ್ಟ್ರ್ ಹಂಗೆ ಮಾಡಿಸಿದ್ದಾರೆ ತುಂಬ. ಅಂದರೆ ಈ ನ್ಯೂ ವಾಟ್ ಈ ವಾಂಟೆಡ್ ಅಂತ ನನ್ನ ಕೈಲಿ ಮಾಡಿಸಿದ್ದಾರೆ ಆಯಿತಾ. ಸೊ ನನಗೂ ಒಂದು ಐಡಿಯಾ ಇತ್ತು, ನನಗೂ ನನ್ನ ಫಸ್ಟ್ ಸಿನಿಮಾ ಹೆಂಗಿದೆ. ಒಬ್ಬ ಆ್ಯಕ್ಟರ್, ಒಬ್ಬ ಅವನ ಗ್ರೋತ್ ನೋಡಬೇಕಂದ್ರೆ ಅವ್ನ ಸಿನಿಮಾಲಿ ಫಸ್ಟ್ ಸಿನಿಮಾಲಿ ಹೆಂಗೆ ಮಾಡಿದ್ದಾನೆ, ಅದ್ರಲ್ಲಿ ಏನು ತಪ್ಪು ಮಾಡಿ ಏನೇ ಅಂತ ಅವ್ರಿಗೆ ನಾಲೆಜ್ ಇರಬೇಕು. ನಾನು ಹೆಂಗೆ ಬೆಟ್ರ್ಮೆಂಟ್ ಮಾಡ್ಬೋದು, ಈ ಎಕ್ಸ್ಪ್ರೆಷನ್ ನನಗೆ ಬಂದಿಲ್ಲ, ಆ ಎಕ್ಸ್ಪ್ರೆಷನ್ ಹೆಂಗೆ ಬೆಟರ್ ಮಾಡ್ಬೋದು ನಾನು ನೆಕ್ಸ್ಟ್ ಸಿನಿಮಾಲಿ ಅಂತ. ಸೊ ದಟ್ ವೇ ಐ ಕೀಪ್ ಲರ್ನಿಂಗ್. ನನಗೆ ಆ ತಲೆಯಲ್ಲಿ ಇದ್ದೇ ಇರುತ್ತೆ, ಅದ್ರಲ್ಲಿ ಮಾಡಿಲ್ಲ ಅಂದರೆ ಅದು ಕರೆಕ್ಟಾಗಿ ಬಂದಿರಲಿಲ್ಲ, ಸೊ ಇದ್ರಲ್ಲಿ ಕರೆಕ್ಟಾಗಿ ಮಾಡಬೇಕು ಅಂತ. ಸೊ ಆ ಥರ ನನಗೆ ಇಟ್ಸ್ ಆಲ್ವೇಸ್ ದೇರ್. ಸೊ ಈ ಸಿನಿಮಾ ನನಗೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ಬಿಕಾಸ್ ಇಟ್ ಇಸ್ ಅ ಫಾದರ್ ಸನ್ ಡ್ರಾಮಾ, ನನಗೆ ಅವರು ಕನೆಕ್ಟ್ ಆಗುತ್ತೆ ಅಂತ ಗೊತ್ತು ಡ್ಯಾಡಿಗೆ. ಬಟ್ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಬೇಕು ಅವ್ರಿಗೆ. ಆ್ಯಂಡ್ ದಿಸ್ ಇಸ್ ಲೈಕ್ ಎ ಡೆಡಿಕೇಶನ್ ಅಪ್ಪನಿಗೆ. ನನಗೆ ನನ್ನ ಸ್ಟೇಜ್ ಮೇಲೂ ಹೇಳಿದ್ದೆ. ಸೊ ಅವ್ರ ಜೊತೆ ಇರೋ ಇಮೋಷನ್ಸ್ ನನಗೆ ಹೆಲ್ಪ್ ಮಾಡಿದೆ ಆ್ಯಕ್ಟ್ ಮಾಡೋಕ್ಕೆ. ಸೊ ಆ ಇಮೋಷನ್ಸು ಕರೆಕ್ಟಾಗಿ ಅವ್ರಿಗೆ ಕನ್ವಿನ್ಸ್ ಆಗಬೇಕು ಅವ್ರ ಸಿನಿಮಾ ನೋಡಬೇಕಾದ್ರೆ. ಸೊ ಬಟ್ ಅದಾಯಿತು. ಡಿಡ್ ಯು ಗೋ ಅಂಡ್ ಡಿಸ್ಕಸ್ ಸರ್ಟನ್ ಸೀನ್ಸ್ ವಿತ್ ಯರ್ ಫಾದರ್? ಓ ಎವ್ರಿ ಡೇ ಏನಾದರೂ ಸೀನ್ಸ್ ಇದ್ರೆ ಫಸ್ಟ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟು ಮನೇಲಿ ತೋರಿಸೋದು ಎಲ್ಲರಿಗೂ. ಸೊ ಆ ಥರ ಪ್ರತಿ ದಿವಸ ಡಿಸ್ಕಷನ್ ಇದ್ದೇ ಇರುತ್ತೆ.
ವಾಟ್ ಎವರ್ ಇಟ್ ಇಸ್. ನನಗೆ ನಾನು ಒಂದು ಒಳ್ಳೆ ಸೀನ್ ಮಾಡಿದ್ದೀನಿ ಅಂದರೆ ಅದನ್ನು ರೆಕಾರ್ಡ್ ಮಾಡಿ ಹೋಗಿ ಮನೇಲಿ ನಡುಮ ಇದಾಯಿತು ನೋಡಿ ಇವತ್ತು ಅಂತ ಸೀನ್ ತೋರಿಸೋದು. ಅಥವಾ ಅಣ್ಣ ಇವತ್ತರೆಗೂ ಮಾಡ್ತಾನೆ, ಅವನಿಗೆ 40 ಸಿನಿಮಾ ಕಂಪ್ಲೀಟ್ ಮಾಡಿದ್ರು ಇವತ್ತರೆಗೂ ಮಾಡ್ತಾನೆ. ಇಟ್ ಕಮ್ ಈ ಲ್ಯಾವ್ ಸೋ ಮಚ್ ಎಕ್ಸೈಟ್ಮೆಂಟ್. ಒಂದು ಸೀನ್ ಸಖತ್ತಾಗಿ ಬಂದರೆ ಚುಡ್ ಬಾ ನೋಡು ಇವತ್ತು ಅಂತ. ಸೊ ನಾನು ಅಣ್ಣ ಇಬ್ಬರು ಮಾಡೇ ಮಾಡ್ತೀವಿ. ಸೊ ಈ ರೆಕಾರ್ಡ್ ಗೋ ಹೋಮ್ ಡಿಸ್ಕಸ್ ಹೆಂಗೆ ಮಾಡಿದೆ, ಹೆಂಗೆ ಬೆಟರ್ಮೆಂಟ್ ಏನು ಮಾಡ್ಬೋದು ಅಂತ ಡಿಸ್ಕಷನ್ ಇದ್ದೇ ಇರುತ್ತೆ ಮನೇಲಿ ಯಾವಾಗ. ದೇವರಾಜ್ ಸರ್ ಅಂದರೆ ವರ್ಸಿಟಾಲಿಟಿ. ವಾಟ್ ಟ್ರೇಟ್ಸ್ ಯು ಲೈಕ್ ಟು ಕ್ಯಾರಿ ಆಫ್ ಹಿಸ್ ಇನ್ ಯೋರ್ ಆ್ಯಸ್ ಅನ್ ಆ್ಯಕ್ಟರ್? ಆ್ಯಸ್ ಅನ್ ಆ್ಯಕ್ಟರ್ ಅವರು ಇಷ್ಟು ದ ವೇ ಯೂಸಸ್ ಐಸ್ ತುಂಬ ನ್ಯಾಚುರಲ್ ಮಾಡ್ಬಿಡ್ತಾರೆ. ಜಾಸ್ತಿ ಎಕ್ಸ್ಪ್ರೆಷನ್, ಜಾಸ್ತಿ ಮಸಲ್ ಮೂವ್ ಆಗಿರಲ್ಲ, ಏನೂ ಇಲ್ಲ, ಬರೀ ಕಣ್ಣಲ್ಲೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಸೊ ದಟ್ಸ್ ಒನ್ ಥಿಂಗ್. ಬಟ್ ಅವ್ರ ಕ್ಯಾರೆಕ್ಟರ್ಸಲ್ಲಿ ಅಂದರೆ ಹುಲಿಯಾ ಇಸ್ ಮೈ ಮೋಸ್ಟ್ ಫೇವ್ರೇಟ್. ಆ ಥರ ಒಂದು ಅವ್ರ ಸಿನಿಮಾಲಿ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ತುಂಬ ಇಷ್ಟ ನನಗೆ ಆಗಲಿ ಅಣ್ಣಗಾಗಲಿ ಇಬ್ಬರಿಗೂ ಹುಲಿಯಾ ಅಂತ ಒಂದು ಕ್ಯಾರೆಕ್ಟರ್ ಮಾಡೋದು ತುಂಬ ಇಷ್ಟ. ವೆರಿ ನೈಸ್. ಖುಷಿ, ಯೂಶಲಿ ಫ್ಯಾಮಿಲಿ ಡ್ರಾಮಾಸ್ ವುಮೆನ್ ಆರ್ ಸೈಡ್ ಲೈನ್ಡ್ ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು keep your presence resonated in Son of Muttanna? Not every family dramas women's are sidelined, ma'am. So even in Son of Muttanna, these 3 characters alle evolve ಆಗುತ್ತೆ ಪ್ರತಿಯೊಂದು. ದ ಸ್ಟೋರಿ ಸ್ಮಾಲ್ ಇಶ್ಯೂಸ್, ಸ್ಮಾಲ್ ಥಿಂಗ್ಸ್, ಈ 3 ಕ್ಯಾರೆಕ್ಟರ್ಸ್ ಏನಿದೆ, ಮುತ್ತಣ್ಣ, ಶಿವು ಆ್ಯಂಡ್ ಸಾಕ್ಷಿ, ಇವ್ರು 3 ಜನದಲ್ಲೇ ಇವಾಲ್ವ್ ಆಗಿರೋದ್ರಿಂದ ನನಗೆ ಅದು ಫಸ್ಟ್. ದಟ್ ಈಸ್ ವೈ ಐ ಸೆಡ್ ಎಸ್ ಟು ದಿಸ್ ಫಿಲ್ಮ್. ಅದರ್ವೈಸ್ ಐ ವುಡ್ ಹ್ಯಾವ್ ಟೋಲ್ಡ್ ಸರ್ ಇದೇನು ಇಲ್ಲ ಸರ್, ನಾನು ಏನಕ್ಕೆ ಮಾಡ್ಬೇಕು ಸರ್ ಇದು ಅಂತ ಹೇಳ್ಬಿಡ್ತಾ ಇದ್ದೆ. ಬಟ್ ದೆನ್ ವೆರಿ ಮೇಜರ್ ಇಂಪಾರ್ಟೆನ್ಸ್ ಇಸ್ ದೇರ್ ಫಾರ್ ಸಾಕ್ಷಿ ಟು ಪರ್ಫಾರ್ಮ್ ಆ್ಯಂಡ್ ಟು ಟೆಲ್ ಪೀಪಲ್ ದಟ್ ಗರ್ಲ್ಸ್ ಲೈಕ್ ದಿಸ್, ಈ ಥರ ಪ್ರಾಕ್ಟಿಕಲ್ ಆಗಿರೋ ಹುಡುಗಿ ಹೆಂಗೆ ಅಪ್ಪನ್ನ ಅಷ್ಟು ಚೆನ್ನಾಗಿ ಮುಂದೆ ಇದು ಮಾಡ್ತಾಳೆ, ಎಲ್ಲ ಬ್ಯಾಲೆನ್ಸ್ ಮಾಡ್ತಾಳೆ ಅನ್ನೋದನ್ನ ದೇ ಹ್ಯಾವ್ ಶೋಡ್. ನಮ್ಮ ಫ್ಯಾಮಿಲಿಯಲ್ಲಿ ಡ್ರಾಮಾ ಶುರು ಆಗೋದು ಇವರು ಎಂಟ್ರಿ ಕೊಟ್ಟಾದ್ಮೇಲೆ. Emotions Yeah, versus drama. yeah. You have to balance both. Very much. Even in real life, I'm doing everything. Even on screen. Like my mom will be, pulling my legs ಯಾವಾಗ್ಲೂ. ಮುಂಚೆ ಎಲ್ಲ ಓದು ಅಂದರೆ ಓದ್ತಾ ಇರಲಿಲ್ಲ. ಈಗ ಸ್ಕ್ರಿಪ್ಟ್ ಇಟ್ಕೊಂಡೇ ಇರ್ತೀಯ ಕೈಯಲ್ಲಿ, ಲೈನ್ಸ್ ಹೇಳ್ತಾನೆ ಇರ್ತೀಯ. ಇದನ್ನೇನಾರ ಮುಂಚೆ ಮಾಡಿದ್ದಿದ್ರೆ ಟಾಪರ್ ಆಗ್ತಾ ಇದ್ದೇನೋ ನೀನು. ಅದಕ್ಕೆ ದೇವ್ರಿಗೆ ಶಾಪ ಕೊಟ್ಟಿದ್ದೆ, ಥ್ರೂ ಔಟ್ ಲೈಫ್ ಇಟ್ಕೋ, ಇದನ್ನ ಮಾಡು, ಸಾಲ್ವ್ ದ ಸಿಚುಯೇಷನ್ಸ್. ಇಷ್ಟಪಟ್ಟು ಮಾಡೋದಲ್ಲಿ ಇಷ್ಟಪಡದೆ ಎಕ್ಸಾಕ್ಟ್ಲಿ. ಸೊ ನನಗೆ ಇದು ತುಂಬಾ ಇಷ್ಟ ಆಗಿ, ಅಂಡ್ ಆಸ್ ಐ ಟೋಲ್ಡ್ ಯು ಬಿಫೋರ್ ಆಲ್ಸೋ, ದ ಕಮರ್ಷಿಯಲ್ ಎಲಿಮೆಂಟ್ಸ್ ಆರ್ ಒಂಥರ ಹೊಸತನದ್ದು ಖುಷಿ ತರ ಕಾಣಿಸ್ತೀನಿ. ಬಾಂಡ್ಸ್ ಅಂಡ್ ಅಕೌಂಟಬಿಲಿಟಿ, ಲಾಟ್ ಟು ಡಿಸ್ಕವರ್. ಪರ್ಸನಲಿ ನಿಮ್ಗೂ ಒಂದು ರಿಲೇಟ್ ಆಗುತ್ತೆ. ಹೌದು, ಸಿಕ್ಕಾಪಟ್ಟೆ. ದೇರ್ ವಾಸ್ ಲಾಟ್ to resonate with the character Sakshi. So I was sold when he was telling me the script and he was narrating me the script. I'm like, hey, this is nice, no? Adre ನಾನು ಖುಷಿಯಾಗಿ ಈ ತರ ಪಾತ್ರಗಳನ್ನ ಮಾಡಿಲ್ಲ. ಆಕ್ಟರ್ ಅಂದ್ರೆ ಏನು, ಒಂದು ವಾಟರ್ ತರ ಇರಬೇಕು, ಯಾವ್ದು ಬಂದ್ರು ಓಕೆ ಐ ವಿಲ್ ಮೋಲ್ಡ್ ಇನ್ ಟು ಇಟ್ ಅಂತ ಹೇಳಬೇಕು. ಸೊ ದಿಸ್ ಇಸ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್, ಐ ವಿಲ್ ಡೂ ದಿಸ್ ಅಂತ. For Pranam, even though coming from a cinema family, what is the most difficult part to be an actor ಅಂತ ಅನ್ಸುತ್ತೆ ನಿಮಗೆ? Most difficult part to be an actor, it's again, I don't think anything is difficult or challenging. I think it's the responsibility of doing your job right, of convincing the audience and giving your best ಎವ್ರಿ ಟೈಮ್. ನೀವು ಯಾವುದೇ ಸಿನಿಮಾ ತೊಗೊಳ್ಳಿ, ಯಾವುದೇ ಸ್ಕ್ರಿಪ್ಟ್ ಆಗಲಿ, ನಿಮಗೆ ಕೆಲವು ಸತಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಓಡಲ್ಲ ಅಂತ. ಸೊ ಕೆಲವು ಸತಿ ಆ ಥರನೂ ಆಗುತ್ತೆ. ಬಟ್ ಆ ಥರ ಇದ್ರೂ ನಿಮಗೆ ನಿಮ್ಮ ಆಡಿಯನ್ಸ್ಗೆ ಯಾವತ್ತೂ ಮೋಸ ಮಾಡಬಾರ್ದು. ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನೀವು ಆಲ್ವೇಸ್ 100% ಕೊಡಲೇಬೇಕು. ಸೊ ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಪಾರ್ಟ್. ಡಿಫಿಕಲ್ಟ್ ಏನೂ ಇಲ್ಲ ಅನಿಸುತ್ತೆ. ರೆಸ್ಪಾನ್ಸಿಬಿಲಿಟಿ ಇದೆ. ರೆಸ್ಪಾನ್ಸಿಬಿಲಿಟಿ, ಐ ಥಿಂಕ್ ವೆರಿ ಅಕೌಂಟಬಲ್ ಟು ದ ಆಡಿಯನ್ಸ್. ಅವರು ನಿಮ್ಮಿಂದ, ನಿಮ್ಮ ಕಡೆಯಿಂದ ನಿಮ್ಮನ್ನು ನಂಬ್ಕೊಂಡು ಬರ್ತಾರೆ.
ಸೊ ನಿಮಗೆ ಗೊತ್ತಿದ್ರು ಸಿನಿಮಾ ಓಡಲ್ಲ ಅಂತ ನೀವು ಸುಮ್ಮನೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಸುಮ್ಮನೆ ಪರವಾಗಿಲ್ಲ ಬಿಡು ಅಂತ ಬಿಟ್ಬಿಟ್ರೆ ಆಗಲ್ಲ. ನೀವು ಆನ್ ಸ್ಕ್ರೀನ್ ನೀವು ನಿಮ್ಮ ಕೆಲಸನ ನೀವು ಮಾಡಲೇಬೇಕು ಏನೇ ಆದ್ರೂ. Whatever experience you bring from your house, you draw it to your film? ಮೆಜಾರಿಟಿ ಆಫ್ ಇಟ್. ಯಾಕಂದರೆ ನಾನು ಅಫ್ಕೋರ್ಸ್ ಚಿಕ್ಕ ವಯಸ್ಸಿಂದನೂ ಸೆಟ್ಟಲ್ಲೇ ಬೆಳೆದವನು. ಅಂದರೆ ಡ್ಯಾಡಿ ಶೂಟಿಂಗ್ ಹೋಗ್ತಾ ಇದ್ವಿ ಆ್ಯಂಡ್ ಆಫ್ಟರ್ ದಟ್ ಅಣ್ಣನ ಶೂಟಿಂಗ್ ಹೋಗಿ ಶುರು ಮಾಡಿದೆ. ಆ್ಯಂಡ್ ಅಣ್ಣ ಎಲ್ಲ ಸಿನಿಮಾ ಸೆಟ್ಟಿಗೂ ಹೋಗಿದ್ದೀನಿ. ನಾನು ಕಾಲೇಜ್ ಮುಗಿಸ್ಕೊಂಡು ನನ್ನ ಕೆಲಸ ಏನಂದರೆ ಅಣ್ಣನ ಸೆಟ್ಟಿಗೆ ಹೋಗು, ಅಲ್ಲಿ ಕೂತ್ಕೋ, ಅಣ್ಣ ಏನು ಮಾಡ್ತಾನೆ, ಹೆಂಗೆ ಮಾಡ್ತಾನೆ, ಲೈಟಿಂಗ್ ಏನು, ಒಬ್ಬ ಆ್ಯಕ್ಟರ್ ಅದೂ ಅದು ಎಷ್ಟು ತನಕ ಹೋಗ್ತದೆ ಅಂದರೆ ಒಬ್ಬ ಆ್ಯಕ್ಟರ್ ನಿಂತ್ಕೊಂಡ್ರೆ ಎಲ್ಲಿಂದ ಲೈಟ್ ಬೀಳ್ತದೆ ನನಗೆ, ಅವ್ನು ಲೈಟ್ ಹೆಂಗೆ ತೊಗೋಬೇಕು, ಆ ಥರದ್ದೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ನಾನು ಅಣ್ಣಂದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣ ಹೆಂಗಿರ್ತಾರೆ ಸೆಟ್ಟಲ್ಲಿ, ಹೌ ಈ ಟೇಕ್ಸ್ ಕೇರ್ ಆಫ್ ಹಿಸ್ ಪೀಪಲ್, ಹೌ ಈ ಟ್ರೀಟ್ಸ್ ಪೀಪಲ್, ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಬಂದರೆ ಹೆಂಗೆ ಸಾಲ್ವ್ ಮಾಡ್ತಾನೆ, ಏನು ಮಾಡ್ತಾನೆ ಸಾಲ್ವ್ ಮಾಡೋಕ್ಕೆ, ಎಷ್ಟು ಮಟ್ಟಿಗೆ ಹೋಗ್ತಾನೆ, ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಮಾಡ್ತಾನೆ, ಇವರು ಟೀಮ್ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಮಾಡ್ತಾರೆ ಅಣ್ಣನ. ಸೊ ಆ ಥರದ್ದೆಲ್ಲ ನನಗೆ ಇಟ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಐ ಲರ್ನ್ ಇಸ್ ಫ್ರಮ್ ದ ಹೌಸ್, ಫ್ರಮ್ ಅಣ್ಣ, ಫ್ರಮ್ ಅಪ್ಪ ಎಲ್ಲ. ಸೊ ನನಗೆ ಆನ್ ದ ಸೆಟ್ ನಾನು ಏನೇ ಮಾಡಿದ್ರು ಹೆಂಗೆ ಇದ್ರು ಇಟ್ಸ್ ಆಲ್ ಮೈ ಲರ್ನಿಂಗ್ಸ್ ಫ್ರಮ್ ದ ಹೌಸ್. ಇಷ್ಟೆಲ್ಲ ಇದೆಯಲ್ಲ, ನೀವು ಮೂಚಿನ ಯಾಕೆ ಒಂದೇ ಫಿಲಮಲ್ಲಿ ನೋಡಬಾರ್ದು ನಾವು? ನಮಗೂ ಆಸೆ ಇದೆ ನಮ್ಮ 3 ಜನ ಸಿನಿಮಾ ನೋಡೋಕ್ಕೆ. ಬಟ್ ಇಲ್ಲಮ್ಮ, ನಿಮ್ಗೆ ಗೊತ್ತಿರಂಗೆ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು, ಒಳ್ಳೆ ಡೈರೆಕ್ಟರ್ ಬರಬೇಕು, ಆ್ಯಂಡ್ ಅಫ್ಕೋರ್ಸ್ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಿಕಾಸ್ ನಾವು 3 ಜನನೂ ಮಾಡ್ತಾ ಇದ್ದೀವಿ ಅಂದಮೇಲೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೂ ತಕ್ಕ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ 3 ಜನ ಮಾಡ್ತಾಯಿದ್ರೆ. ಸೊ 3 ಜನ ಮಾಡಬೇಕಾದ್ರೆ ಆಪರ್ಚುನಿಟಿ ಬಂದಿದೆ ಅಂತ ಮಾಡೋದು ಬೇರೆ, ಅಥವಾ ಆಡಿಯನ್ಸಿಗೆ ಒಳ್ಳೆ ಸಿನಿಮಾ ಕೊಡೋದು. ಸೊ ಆ್ಯಂಡ್ 3 ಜನನೂ ಹ್ಯಾಂಡಲ್ ಮಾಡುವಂಥ ಒಬ್ಬ ಡೈರೆಕ್ಟ್ರು ಆ್ಯಂಡ್ ಕತೆ ಬಂದರೆ ಡೆಫಿನೆಟ್ಲಿ ನಾನು ಅಣ್ಣ ವಿ ಆರ್ ಡೈಯಿಂಗ್ ಟು ಆ್ಯಕ್ಟ್ ವಿತ್ ಡ್ಯಾಡಿ. ನಿಜವಲ್ಲೂ ಅಣ್ಣ ಐ ಆಲ್ಸೋ ಆ್ಯಕ್ಟೆಡ್ ವಿತ್ ಡ್ಯಾಡಿ ಒಂದು ತೆಲುಗು ಸಿನಿಮಾಲಿ, ಬಟ್ ಇನ್ನೂ ರಿಲೀಸ್ ಆಗಿಲ್ಲ, ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ. ಬಟ್ ಐ ಸ್ಟಿಲ್ ಗಾಟ್ ದಿ ಎಕ್ಸ್ಪೀರಿಯನ್ಸ್. ಸೊ ಐ ಸ್ಟಿಲ್ ಗಾಟ್ ದ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಡ್ಯಾಡ್ ಫೈನಲಿ. ಬಟ್ ನನಗೂ ಅಣ್ಣಂಗೆ ತುಂಬ ಆಸೆ ಇದೆ ಡ್ಯಾಡಿ ಜೊತೆ ಮಾಡಬೇಕು ಅಂತ, 3 ಜನನೂ ಜೊತೆಗೆ ಮಾಡಬೇಕು ಅಂತ. ಬಟ್ ಹೋಪ್ಫುಲಿ ಇಟ್ ಹ್ಯಾಪನ್ಸ್ ಸೂನ್. ಬೇಗ ಫುಲ್ಫಿಲ್ ಆಗಲಿ. Like everything, even I have one small rapid fire. Yes. So we'll complete. Since it's a father-son bonding ಅಂತ ಅನ್ಕೊಂಡಿದ್ದೀವಿ ನಾವು ಫಿಲಮ್ದು. ಎಸ್ ಮ್ಯಾಮ್. But still, parental love. Can it ever be paid back ಅಂತ ಅನ್ಸುತ್ತಾ? ಚಾನ್ಸ್ ಇಲ್ಲ. ನೆವರ್. ಒಟ್ಟು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಐ ಡೋಂಟ್ ಥಿಂಕ್ 100% ಅಂತೂ ಅವರು ಮಾಡಿರೋ ಸ್ಯಾಕ್ರಿಫೈಸ್ ಆಗಿರಲಿ, ಅವ್ರ ಪ್ರೈವೇಟ್ ಟೈಮ್ನ ಸ್ಯಾಕ್ರಿಫೈಸ್ ಮಾಡಿ ನಮಗೆ ಕೊಟ್ಟಿರೋದಾಗಿರಲಿ, ಆ್ಯಂಡ್ ಅವರು ದುಡ್ದಿದ್ದು ನಮಗೋಸ್ಕರ ಅಂತ, ಅವ್ರಿಗೋಸ್ಕರ ಅಲ್ಲ. ಅವ್ರಿಗೆ ಇವನ್ ಇಫ್ ದೇ ಹ್ಯಾಡ್ ಇನಫ್, ಇಲ್ಲ ಮುಂದೆ ಮಕ್ಳಿಗೆ ಬೇಕು, ಅವನಿಗೆ ಸೇಫ್ ಮಾಡಬೇಕು ಅಂತ ಅವ್ರು ಜಾಸ್ತಿ ಎಕ್ಸ್ಟ್ರಾ ಕಷ್ಟಪಟ್ಟಿರ್ತಾರೆ ನೋಡಿ, ಅದು ಇನ್ನೂ ಒಂದು 10 ಅವರ್ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅದಕ್ಕೆ. ಸೊ ಅದೆಲ್ಲ ನಾವು ಐ ಡೋಂಟ್ ಥಿಂಕ್ ಆ ಟೈಮು ಸಿಗಲ್ಲ ವಾಪಸ್ ಅವ್ರಿಗೆ, ಆ್ಯಂಡ್ ನಾವು ಅದನ್ನು ಯಾವತ್ತೂ ಪೇ ಬ್ಯಾಕ್ ಮಾಡೋಕ್ಕಾಗಲ್ಲ. ಬಟ್ ದ ಬಿಗ್ಗೆಸ್ಟ್ ಥಿಂಗ್ ಯು ಕ್ಯಾನ್ ಎವರ್ ಡೂ ಇಸ್ ಸ್ಟೇ ವಿತ್ ದೆಮ್, ಗಿವ್ ದೆಮ್ as much as love as you can, take care of them, and that's all you can do ಅಷ್ಟೇ. ಅದಕ್ಕೆ ಎಂದರೆ maybe that is just like a carried on, like we will be doing to our kids. So ಅವ್ರು ಏನು ಮಾಡಿರ್ತಾರೆ ಅದನ್ನ ನಾವು ನೋಡಿಕೊಂಡು ವಿಲ್ ಬಿ ಡೂಯಿಂಗ್ ಇಟ್, ಆ್ಯಂಡ್ ಅಗೇನ್ our kids will be like, oh my parents are like this, we have to carry forward this thing to our thing. It's just like a carry forward things ma'am ಅಷ್ಟೇ, we can't be pay off them. Definitely, but this is what youth should connect. ನಾವು ಅದನ್ನೇ ಹೇಳಕ್ ಹೊರಟಿರೋದು. ನಾವು ಸಂಬಂಧಗಳಿಗೆ ಎಷ್ಟು ಏನಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು, ಏನಕ್ಕೆ ಅಷ್ಟು ಬೆಲೆ ಕೊಡಬೇಕು, ಆ್ಯಂಡ್ ಬಿಕಾಸ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ನಿಮ್ಗೆ ಅವರು ಕೊಟ್ಟಿರೋ ಪ್ರೀತಿ, ಅವ್ರು ಕೊಟ್ಟಿರೋ ಟೈಮು, ನಿಮಗೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನೀವು ಎಕ್ಸ್ಪೀರಿಯೆನ್ಸ್ ಮಾಡೋ ತನಕ ನಿಮ್ಗೆ ಅರ್ಥ ಆಗಲ್ಲ. ಒಬ್ಬ ಮಗ ತಂದೆ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ತಂದೆ ಪ್ರಾಮುಖ್ಯತೆ, ತಂದೆ ಹೆಂಗೆ, ತಂದೆ ಏನು ಅಂತ, ತಂದೆ ಮೂಲ್ಯ, ತಂದೆ ಎಷ್ಟು ಪವರ್ಫುಲ್ಲು, ಎಷ್ಟು ಕಷ್ಟ ಬೀಳ್ತಾನೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾನೆ, ಎಷ್ಟು ಟೈಮ್ ಕೊಡಬೇಕು, ಟೈಮ್ ಕೊಡಬಾರ್ದು, ಎಲ್ಲ ತಂದೆ ಆದಮೇಲೆ ಗೊತ್ತಾಗೋದು ಅವನಿಗೆ. ಸೊ ಅಲ್ಲಿ ತನಕ ಚಾನ್ಸೇ ಇಲ್ಲ ಅವನಿಗೆ ಗೊತ್ತಾಗೋದು. ಆ್ಯಂಡ್ ಆ ಸಿನಿಮಾಲೂ ಇದೆ, ಡೈಲಾಗ್ ಇಸ್ ದೇರ್, ಅಂಡ್ ದ ಸ್ಮಾಲ್ ಪಾರ್ಟ್ ಇಸ್ ದೇರ್,
ಆ್ಯಂಡ್ ಸೊ ಆ ಎಕ್ಸ್ಪೀರಿಯನ್ಸ್ ಆಗೋಕ್ಕಿಂತ ದೆನ್ ಯು ಕೆನ್ ಅದಾಗುತ್ತಂತ ಗೊತ್ತಿದ್ದನು ಯು ಕೆನಾಟ್ ಟೇಕ್ ದಿಸ್ ಫಾರ್ ಗ್ರಾಂಟೆಡ್. ಅಪ್ಪ ಅಮ್ಮನ ಗ್ರಾಂಟಾಗಿ ತೊಗೋಬಾರ್ದು. ಸೊ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ, ಯು ವಿಲ್ ಲರ್ನ್ ಮೋರ್, ಬಟ್ ದೆನ್ ಯು ಹ್ಯಾವ್ ಟು ಸ್ಟಿಕ್ ಟು ಯುವರ್ ರೂಟ್ಸ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯರ್ ಪೇರೆಂಟ್ಸ್. ಆ್ಯಂಡ್ ಅದು ನಾವು ನಾವು ಬದುಕಿರೋದೇ ಜೊತೆಲಿರೋಕ್ಕೆ, ಕರೆಕ್ಟ್ ಅಲ್ಲ? we're born to live, we're born to in a family so that we can live together. This is Indian. ಈಗ ಮುಂಚೆ ಎಲ್ಲ ಕರ್ಮ ನಿಂಗೆ ಬರುತ್ತೆ ಇರು, ಕರ್ಮ ವಿಲ್ ರಿಟರ್ನ್ ಫಾರ್ ಯು ಅಂತ. ಇವಾಗ ಏನಿಲ್ಲ, ಇನ್ಸ್ಟಿಂಕ್ಟ್ ಆಗಿ ರಿಟರ್ನ್ ಆಗ್ತಾ ಇರುತ್ತೆ. ಸೊ ಯು ಬೆಟರ್ ಬಿ ಕೇರ್ಫುಲ್, ಯು ಬೆಟರ್ ಲುಕ್ ಆಫ್ಟರ್ ಯುವರ್ ಲವ್ಡ್ ಒನ್ಸ್. Father-son bond, a blessing, a burden, or both? Blessing. Anyone can Blessing. take it. Blessing. Okay. Can a son ever match a father's sacrifices or only salute them? No. See, sacrifices can be different for different generations. ನೀವು ಟೈಮ್ ಹೋಗ್ತಾ ಹೋಗ್ತಾ ನಾವು ಅವ್ರು ಪಟ್ಟಿದ ಕಷ್ಟ ನಾವು ಪಡೋಕ್ಕಾಗಲ್ಲ, ಬಟ್ ನಮಗೆ ಬೇರೆ ರೀತಿಯಲ್ಲಿ ಕಷ್ಟ ಇರುತ್ತೆ. ಡಿಫ್ರೆಂಟ್. ಸೊ ಇಟ್ ವಿಲ್ ಬಿ ಟೂ ಡಿಫ್ರೆಂಟ್ ಥಿಂಗ್ಸ್. ಬಟ್ ಜಸ್ಟ್ ಕಮಿಂಗ್ ಟು ದಟ್ ಫಾದರ್ ಅಂಡ್ ಸನ್ ಅಂದರೆ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ನಾವು ಯಾವತ್ತೂ ಟಚ್ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. Is father's love strict discipline or silent devotion? Strict discipline is better actually. And then only the jovial and silent and everything. Strict discipline and the shuru agi ಆಮೇಲೆ friends. Friends. Who understands the other better, father or son? Father. Father. Father ಎಲ್ಲ ಅವ್ರಿಗೆ ಫಸ್ಟೇ ಗೊತ್ತಾಗ್ಬಿಟ್ಟಿರುತ್ತೆ. Does distance deepen the bond or break it? This is quite... Depends. Majority of the time it strengthens. If they give you enough time and emotion and just give enough time to their parents. But then sometimes if you are too hooked on to your own things, your work, your new life, ಇವಾಗ ಅಬ್ರಾಡ್ ಹೋಗ್ತಾರೆ, ಅಬ್ರಾಡ್ಗೆ ಹೋದ್ಮೇಲೆ ಮದುವೆ ಆಗ್ತಾರೆ, ಅಲ್ಲೇ ಫ್ಯಾಮಿಲಿ ಮಾಡ್ತಾರೆ. ಸೊ ಅದನ್ನೇ ನೀವು ಇಂಪಾರ್ಟೆಂಟ್ ಮಾಡಿಕೊಂಡು ನೀವು ಅದನ್ನ ಲೈಫ್ ಅಂದ್ಕೊಂಡ್ರೆ ದೆನ್ ಐ ಥಿಂಕ್ ಇಟ್ ವಿಲ್ ಓನ್ಲಿ ಬ್ರೇಕ್ ದ ಬಾಂಡ್. If love is unspoken, is respect louder? No. ಏನಿದ್ರು you have to sort it out. You have to sort it out and ನೀವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿದಷ್ಟು it will be better. ಲವ್ ತೋರ್ಸಕ್ಕಾಗಲ್ಲ. We are not got to predict your things. We want to be expressed. Father teaches life, son teaches change. Who wins? Maybe both of them. Sometimes situation, it depends on the situation. We have to be changing sometimes. We have to be learnt many things from father also sometimes. But but what I'm saying is you can only do changes in life if you know life first. That is learned from the father. Learn from the so that is the father teaches life. ಅದಾದ್ಮೇಲೆ ಚೇಂಜಸ್ ಬಂದೇ ಬರುತ್ತೆ ಜೀವನದಲ್ಲಿ. ಬಟ್ ಲೈಫ್ ಗೊತ್ತಿಲ್ಲ ಅಂದ್ರೆ ಏನ್ ಚೇಂಜ್ ಮಾಡ್ಕೋತೀರ ನೀವು? Okay, is forgiveness easier for fathers or sons? Fathers. ನಂಗೆ ಗೊತ್ತಿಲ್ಲ. Fathers can forgive their sons, but sometimes if they're too young, ಅವ್ರಿಗೆ ಇನ್ನೂ ಅರ್ಥ ಆಗಿರಲ್ಲ. ಸೊ ಕೆಲವು ಸತಿ ಆ ಥರ ಆಗ್ಬೋದು. In today's world, is a father still a hero or just a provider? No, hero. Hero for life. Always. What's toughest to carry, a father's name or his expectations? ನನ್ನ ಸಿಚುವೇಶನ್ ಅಲ್ಲಿ I think my father doesn't expect too much. He only tells me that you have to do whatever you have to do. ನೀನು ಚೆನ್ನಾಗಿ ಮಾಡ್ತೀಯಾ, ಅದೇ ನನಗೆ ಬೆಸ್ಟ್ ಗಿಫ್ಟು. ಸೊ ಫಾದರ್ಸ್ ನೇಮ್ ಆಲ್ವೇಸ್ ಮೇಕ್ ಶೋರ್ ದಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ಅ ಗುಡ್ ನೇಮ್, ನೆವರ್ ಸ್ಪಾಯ್ಲ್ ಹಿಸ್ ನೇಮ್. ಅದಕ್ಕೆ ಕಳಂಕ ಬರಬಾರ್ದು, ಏನೋ ತಪ್ಪುಗಳು ಮಾಡಬಾರ್ದು, ಆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಬಟ್ ಅದು ಫಾದರ್ ಎಕ್ಸ್ಪೆಕ್ಟೇಷನ್ಸ್ ಅವರು ಜಾಸ್ತಿ ಇಟ್ಕೊಳ್ಳಲ್ಲ. ಅವ್ರ ಕೆಲಸ ಆಮೇಲೆ ಮಾಡ್ತಾನಪ್ಪ Devraj. Anyway, we'll end this conversation. It was interesting. Actually,
I always keep thinking, andre father-son bonding, family drama keeps coming and going. But still there's some freshness each time we look Come into. on. Yeah. ಹೌದು. So, Son of Muttanna might be one of those. ಇಟ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದೋಸ್. Yes, it is. ನಿಜವಾಗ್ಲೂ ಹೇಳ್ತಾ ಇದೀನಿ, ನಾನು ಅವಾಗಲೇ ಹೇಳಿದ್ನಲ್ಲ, ಎಲ್ಲಾರ ಮನೆ ದೋಸೆನೂ ತೂತೆ. ಬಟ್ ಯಾವ ಥರ ದೋಸೆ ಹಾಕ್ತಾರೆ, ಸೆಟ್ ದೋಸೆ ಹಾಕ್ತಾರ, ಮಸಾಲೆ ದೋಸೆ ಹಾಕ್ತಾರ, ಎಲ್ಲರ ಮನೇಲೂ ಬೇರೆ ಅದು. ಸೊ ನಮ್ಮ ಸಿನಿಮಾನು ಅದೇ ಥರ ಎಲ್ಲರ ಮನೇಲಿ ನಡೆಯುವಂಥ ಒಂದು ಕಥೆನೇ, ಬಟ್ ಆಗೋ ರೀತಿ ಬೇರೆ ಇರುತ್ತೆ, ಒಂದು ತುಂಬಾ ಹೊಸತನ ಇರುತ್ತೆ. ಹೊಸತನ ಇರುತ್ತೆ. ಅದು ಯಾವುದೇ ವಿಷಯದಲ್ಲಾಗಿರಲಿ, ಲವ್ವಲ್ಲಾಗಿರಲಿ, ಅಪ್ಪ ಮಗನ ಬಾಂಡಿಂಗ್ ಆಗಿರಲಿ, ಬರೋ ತೊಂದರೆಗಳಾಗಿರಲಿ ಅಥವಾ ಸಿಚುವೇಶನ್ಸ್ ಆಗಿರಲಿ, ಎಲ್ಲರ ಜೀವನದಲ್ಲೂ ಸಿಚುವೇಶನ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಅದೇ ರೀತಿ ಎಷ್ಟೊಂದು ಸಿನಿಮಾ ಬಂದಿದ್ರು ಸನ್ ಆಫ್ ಮುತ್ತಣ್ಣ ಇಸ್ ಅ ವೆರಿ ಯುನೀಕ್ ಸಿನಿಮಾ. ಆ್ಯಂಡ್ September 12th ರಿಲೀಸ್ ಆಗ್ತದೆ. ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ದಿ ಆಡಿಯನ್ಸ್ ಟು ವಾಚ್ ದಿಸ್ ಮೂವಿ. Looking forward. All the best. Thank you. Thank you.